ಧಾರಾವಾಹಿನಿ ವೀಕ್ಷಕರು ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಮಾರ್ಚ್ ಮಾಸ ಭವಿಷ್ಯ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರತಕ್ಕಂಥ ವ್ಯಕ್ತಿಗಳಿಗೆ ಸಾಕಷ್ಟು ತೊಂದರೆಗಳು, ತೊಡಕುಗಳು, ಕಷ್ಟಗಳು, ಕಾರ್ಪಣ್ಯಗಳು ಬರ್ತಾನೇ ಇದೆ. ಒಂದರ ಮೇಲೆ ಒಂದು ಬರ್ತಾ ಇದೆ. ಯಾಕೆ ಅಂತಂದರೆ ಅಲ್ಲಿ ಕೇತು ಸ್ಥಿತ ಆಗಿದ್ದಾನೆ. ಕೇತುಗೆ ತಲೆ ಇಲ್ಲ, ಹಾಗಾಗಿ ಕೇತು ಬಾಲ, ರಾಹು ತಲೆ, ಅದೊಂದು ಗಮನದಲ್ಲಿಟ್ಟಬೇಕು. ಷಷ್ಠದಲ್ಲಿ ಶನಿ, ಅಷ್ಟಮದಲ್ಲಿ ಗುರು, ಇದೆಲ್ಲ ಏನಾಗುತ್ತೆ, ಸಾಕಷ್ಟು ತೊಂದರೆಗಳು ತಂದು ಕೊಡ್ತಕ್ಕಂಥದ್ದು. ಯಾಕೆ ಇದೆಲ್ಲ ಇಟ್ಟು ನಾನು ಹೇಳ್ತಾ ಇದ್ದೀನಿ ಅಂತಂದರೆ ನಿಮಗೆ ಸಮಸ್ಯೆ ಹೆಚ್ಚಿಗೆ ಇದೆ, ತಡೆದುಕೊಳ್ಳುವಂಥ ಸಾಮರ್ಥ್ಯವನ್ನು ಭಗವಂತ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾಕೆಂದರೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಕೋರ್ಟು ಕಚೇರಿ ವ್ಯಾಜ್ಯ ಮಾಡುವಂಥ ಯೋಗ ಇದೆ. ಅದರಲ್ಲಿ ಅಪಜಯವನ್ನು ಹೊಂದುವಂಥ ಯೋಗವು ಕೂಡ ಕಂಡುಬರುತ್ತೆ. ಯಾಕೆಂದರೆ ಸಪ್ತಮದಲ್ಲಿ ರಾಹು ಇರೋದ್ರಿಂದ ನಿಮಗೆ ಎದುರಾಳಿಗಳು ಭಾಳ ಬಲಿಷ್ಠವಾಗಿರ್ತಾರೆ ಅಂತ ಹೇಳಬೇಕು. ಅಷ್ಟಮದಲ್ಲಿ ಗುರು ಇರೋದ್ರಿಂದ ನಿಮಗೆ ದೈವಾನುಗ್ರಹ ಇಲ್ಲ ಅಂತ ಹೇಳಬೇಕು. ದೈವಾನುಗ್ರಹ ಇಲ್ಲ ಅಂತಂದರೆ ಭಾಳ ಬೇಸರ ಆಗ್ತದೆ. ದೈವಾನುಗ್ರಹ ಕಡಿಮೆ ಇದೆ ಅಂತ ಹೇಳ್ತೀನಿ. ಯಾಕೆಂದರೆ ಅಷ್ಟಮದಲ್ಲಿ ಗುರು ನಿಮಗೆ ಅಷ್ಟು ಶುಭ ಫಲವನ್ನು ಕೊಡೋದಿಲ್ಲ. ಅವನು ಸುಖಾಧಿಪತಿಯಾಗಿ ಸಪ್ತಮಾಧಿಪತಿಯಾಗಿ ಅಷ್ಟಮದಲ್ಲಿ ಇರೋದ್ರಿಂದ ನಿಮಗೆ ಸುಖವನ್ನು ಅವನು ದಯಪಾಲಿಸಬೇಕು, ನಿಮ್ಮ ಒಂದು ದಾಂಪತ್ಯವನ್ನು ಅವನು ದಯಪಾಲಿಸಬೇಕು, ನಿಮ್ಮ ವ್ಯವಹಾರವನ್ನು ಅವನು ಕಾಪಾಡಬೇಕು. ಹಾಗಾಗಿ ಅಂತಹ ತೊಂದರೆಗಳು ಕೂಡ ಒಂದು ಬರೋತಕ್ಕಂತಹ ಸಾಧ್ಯತೆ ಇದೆ. ಷಷ್ಠ ಶನಿ ಇರೋದ್ರಿಂದ ನಿಮ್ಮದು ಎಲ್ಲ ಕೋರ್ಟು ಕಚೇರಿ ವ್ಯಾಜ್ಯಗಳಲ್ಲೂ ಕೂಡ ನಿರ್ಣಾಯಕ ಹಂತದಲ್ಲಿ ಕೊನೆಗೊಳ್ಳುವಂಥ ಸಾಧ್ಯವೂ ಕೂಡ ಇರುತ್ತೆ. ಹಾಗಾಗಿ ಷಷ್ಠ ಶನಿ ನಿಮ್ಮ ಕೋರ್ಟು ಕಚೇರಿ ವ್ಯಾಜ್ಯ ಮತ್ತು ಆಸ್ತಿಗೆ ಸಂಬಂಧಪಟ್ಟಂಥ ವಿಚಾರಗಳೆಲ್ಲವೂ ಕೂಡ ಕಂಪ್ಲೀಟ್ ಆಗುತ್ತೆ, ಅದು ಮುಗಿಯುತ್ತೆ. ತುಂಬ ದಿನ ಓಡೋದಿಲ್ಲ, ಸ್ವಲ್ಪಟ್ಟಿಗೆ ಸರಿ ಹೋಗುವ ಸಾಧ್ಯತೆ ಇದೆ. ಮತ್ತು ರಾಜಿ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಮಸ್ಯೆ ಬಂದಾಗ ನಿಮಗೆ ತೊಂದರೆ ಆಗಿಲ್ಲ ಅಂದರೆ ರಾಜಿ ಮಾಡ್ಕೊಳ್ಳಿ, ಅದು ಕೂಡ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳಬೇಕು. ಆರ್ಥಿಕ ಸಂಕಷ್ಟ ನಿಮಗಿದೆ, ದುಡ್ಡು ಕೈ ನಿಲ್ಲೋದಿಲ್ಲ. ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಇವತ್ತು 1 ಕೋಟಿ ರೂಪಾಯಿ ಬಂದರೂ ಕೂಡ ನಾಳೆ ಖರ್ಚಾಗ್ಬಿಡುತ್ತೆ. ಆ ರೀತಿಯ ಒಂದು ಸಂದರ್ಭ, ಆ ರೀತಿಯಾಗಿರ್ತಕ್ಕಂಥ ಒಂದು ಯೋಚನೆ, ಆ ರೀತಿಯಾಗಿ ನಿಮಗೆ ಇರೋದ್ರಿಂದ ನಿಮಗೆ ಎಷ್ಟೇ ದುಡ್ಡು ಬಂದರೂ ಕೂಡ ಕೈ ನಿಲ್ಲೋದಿಲ್ಲ, ಅದು ಖರ್ಚಾಗ್ಬಿಡುತ್ತೆ. ಅದು ದುಡ್ಡು ಬರ್ತಾ ಇದ್ದಂತೆಯೇ ನಿಮಗೆ ಕೆಲವೊಂದಷ್ಟು ಕಮಿಟ್ಮೆಂಟ್ಗಳು ಅದು ತಾನಾಗಿಯೇ ನಿಮ್ಮ ಎದುರುಗಡೆ ಬಂದು ನಿಂತ್ಕೊಂಡ್ಬಿಡುತ್ತೆ. ಖರ್ಚು ವೆಚ್ಚಗಳಿಗೆ ದಾರಿಗಳು ಹುಡುಕಿಕೊಂಡು ತಾನಾಗಿಯೇ ಬಂದುಬಿಡುತ್ತೆ. ಹೀಗಿರೋದ್ರಿಂದ ನಿಮ್ಮ ಕೈಲಿ ದುಡ್ಡು ನಿಲ್ಲೋದಿಲ್ಲ. ಜೊತೆಗೆ ವಾಕ್ಸ್ಥಾನ, ನಾವು ಏನು ಮಾತಾಡ್ತೀವಿ, ಮಾತು ಗಟ್ಟೆ ನಿಂತ್ಕೊಳ್ಳೋದಿಲ್ಲ. ಮಾತಲ್ಲೂ ಕೂಡ ತೊಂದರೆ ಆಗ್ತದೆ. ನಿಮಗೆ ಮಾತಾಡಿದ್ರಿಂದ ತೊಂದರೆ ಆಗುತ್ತೆ, ಮಾತಾಡದೇ ಇರೋದ್ರಿಂದ ತೊಂದರೆ ಆಗುತ್ತೆ. ಯಾರ ಹತ್ರ ಏನೋ ಹೇಳಿದ್ರೆ ನಿಮಗೆ ತೊಂದರೆ ಆಗುತ್ತೆ, ಯಾರ ಹತ್ರ ಹೇಳಿಲ್ಲ ಅಂದರೆ ಯಾಕೆ ಹೇಳಿಲ್ಲ ಅಂತ ಸಮಸ್ಯೆ ಬರುತ್ತೆ, ಹೇಳಿದ್ರೆ ಯಾಕೆ ಹೇಳಿದ್ರೆ ಅಂತ ಬರುತ್ತೆ. ಹೀಗೆ ಸಾಕಷ್ಟು ಗೊಂದಲಗಳು 2 ರೀತಿಯಿಂದ 3 ರೀತಿಯಿಂದ ನಿಮಗೆ ಕಾಡ್ತಾನೆ ಇರುತ್ತೆ. ಹೀಗಾಗಿ ಬಹಳ ಜಾಗ್ರತೆ ವಹಿಸಬೇಕು. ಮಾತಾಡುವಾಗ ಮಿತಭಾಷೆಯಾಗಿರಬೇಕು. ಹಿಡಿತದಲ್ಲಿ ಇಟ್ಟುಕೊಂಡು ನಾವು ಮಾತಾಡಿದಾಗ ಸ್ವಲ್ಪ ಮಟ್ಟಿಗೆ ಒಂದು ತೂಕ, ಒಂದು ವ್ಯವಹಾರ ಸರಿ ಹೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆಸ್ತಿ ವಿಚಾರದಲ್ಲಿ ಸಮಸ್ಯೆ ಇದೆ, ಅದು ಸ್ವಲ್ಪ ಸರಿಪಡಿಸ್ಕೊಳ್ಳಿ. ಕೋರ್ಟು ಕಚೇರಿ ವ್ಯಾಜ್ಯವನ್ನು ಸರಿಪಡಿಸ್ಕೊಳ್ಳಿ. ಬರದೇ ಇದ್ದರೆ ತುಂಬ ಒಳ್ಳೆಯದು. ಮತ್ತು ನಿಮ್ಮ ಸುಖಸ್ಥಾನ ಅಂತ ನಾವೇನು ಹೇಳ್ತೀವಿ, ಸುಖಸ್ಥಾನದ ಅಧಿಪತಿ ಆಗತಕ್ಕಂಥ ಅಷ್ಟಮದಲ್ಲಿರೋದ್ರಿಂದ ಸುಖಭಂಗ ಆಗ್ತದೆ, ದುಡ್ಡಿನ ಸಮಸ್ಯೆ ಬರ್ತದೆ, ಕುಟುಂಬದ ಸಮಸ್ಯೆ ಬರ್ತದೆ, ತಂದೆ ತಾಯಿಯ ಆರೋಗ್ಯದಲ್ಲಿ ಏರ್ಪೇರಾಗುತ್ತೆ. ಅವ್ರನ್ನೂ ಕೂಡ ಸ್ವಲ್ಪ ನೋಡಿಕೊಂಡು ಅವರಿಗೆ ಸ್ವಲ್ಪ ಚಿಕಿತ್ಸೆಯನ್ನು ಕೊಡಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಆಗಿರುತ್ತೆ. ಮಕ್ಕಳು ಓದೋದಿಲ್ಲ ಅನ್ನುವಂಥ ಚಿಂತನೆ ನಿಮಗಿದೆ. ಏನು ಓದೋದೇ ಇಲ್ಲ, ಇವರು ಸೋಮಾರಿ ಆಗಿಬಿಡ್ತಾರೆ, ಬೆಳಿಗ್ಗೆ ಬೇಗ ಎದ್ದೇಳಲ್ಲ, ಇವರು ತುಂಬ ಓದೋದ್ರಲ್ಲಿ ಆಸಕ್ತಿನೇ ಇಲ್ಲ ಮಕ್ಕಳಿಗೆ ಅಂತ ನಿಮ್ಗೆ ಅನಿಸುತ್ತೆ. ಆದರೆ ಅವರು ಚೆನ್ನಾಗಿ ಓದ್ತಾರೆ. ನಿಮ್ಮ ಪ್ರಯತ್ನ, ನಿಮ್ಮ ಮಾರ್ಗದರ್ಶನ ಬಹಳ ಮುಖ್ಯವಾದ ವಿಚಾರ ಆಗಿರುತ್ತೆ. ಅವರು ಚೆನ್ನಾಗಿ ವಿದ್ಯಾವಂತರು ಆಗ್ತಾರೆ, ಬುದ್ಧಿವಂತರು ಆಗ್ತಾರೆ, ಜೀವನದಲ್ಲಿ ಶ್ರೀಮಂತರು ಕೂಡ ಆಗ್ತಾರೆ. ಆದರೆ ನಿಮ್ಮ ಒಂದು ಮಾರ್ಗದರ್ಶನ, ನಿಮ್ಮ ಸಹಾಯ ಸಹಕಾರ, ನಿಮ್ಮ ಪ್ರಯತ್ನ ಬಹಳ ಮುಖ್ಯವಾದ ವಿಚಾರವಾಗಿರುತ್ತೆ. ನೀವು ಹೇಗೆ ಅವರನ್ನು ಓದಿಸ್ತೀರೋ, ನೀವು ಹೇಗೆ ಅವರನ್ನು ಮಾರ್ಗದರ್ಶನ ಮಾಡ್ತೀರೋ ಆ ರೀತಿಯಾಗಿ ಅವರು ಬೆಳೀತಾರೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಇನ್ನು ಆರೋಗ್ಯದಲ್ಲಿ ಕಿರಿಕಿರಿ, ನೀವು ಹೊಟ್ಟೆ ಸಂಬಂಧಪಟ್ಟಂಥ ತೊಂದರೆ ಬರುತ್ತೆ. ಏಕೆಂದರೆ ಗ್ಯಾಸ್ಟ್ರಿಕ್ ಆಗ್ತಕ್ಕಂಥದ್ದು, ಲಿವರ್ ಸಮಸ್ಯೆ ಬರ್ತಕ್ಕಂಥದ್ದು, ಕಿಡ್ನಿ ಸ್ಟೋನ್ ಆಗ್ತಕ್ಕಂಥದ್ದು, ಗರ್ಭಕೋಶದ ತೊಂದರೆ, ಈ ರೀತಿಯಾಗಿರ್ತಕ್ಕಂಥ ತೊಂದರೆಗಳು ಬರೋ ಸಾಧ್ಯತೆಗಳಿದೆ. ಅದಕ್ಕೆ ಆರೋಗ್ಯದ ಬಗ್ಗೆ ಗಮನವಹಿಸಬೇಕು. ಆಹಾರವನ್ನು ಸರಿಯಾಗಿ ತಗೋಬೇಕು, ವ್ಯಾಯಾಮವನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು. ಅದೆಲ್ಲ ಮಾಡಿದಾಗ ಈ ಸಮಸ್ಯೆಗಳು ನಿಮಗೆ ಬರೋದಿಲ್ಲ, ತಾನಾಗಿ ಅದು ಸರಿ ಹೋಗ್ತದೆ. ಅದಕ್ಕೆ ನೀವು ಜಾಗೃತಿ ವಹಿಸೋದ್ರಿಂದ ನಿಮ್ಗೆ ಯಾವುದೇ ಸಮಸ್ಯೆಗಳು, ಹೊಟ್ಟೆ ಸಂಬಂಧಪಟ್ಟಂಥ ತೊಂದರೆಗಳು ನಿಮಗೆ ಬರದೇ ಇರಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ನಿಮ್ಮ ಆರೋಗ್ಯ ಚೆನ್ನಾಗಿರಲಿ ಅಂತ ನಾನು ಕೂಡ ಹಾರೈಸ್ತೇನೆ. ಜೊತೆಗೆ ದಾಂಪತ್ಯದಲ್ಲಿ ಸ್ವಲ್ಪ ಕಿರಿಕಿರಿ ಇದೆ, ಅಸಮಾಧಾನ, ಅತೃಪ್ತಿ, ನೆಮ್ಮದಿ ಇಲ್ಲ. ಅವ್ರು ಹೇಳಿದ್ದು ಇವ್ರಿಗಾಗಲ್ಲ, ಇವ್ರು ಹೇಳಿದ್ದು ದೇವ್ರಿಗಾಗಲ್ಲ. ಈಗ ದಾಂಪತ್ಯದಲ್ಲಿ ಕಲಹ ಇದೆ, ಜಗಳ ಇದೆ. ಅದೆಲ್ಲವೂ ಕೂಡ ಸರಿ ಮಾಡ್ಕೊಳ್ಬೇಕು ಅಂತ ಒಂದು ಸರಿ ಯೋಚನೆ ಮಾಡ್ತೀರಿ, ಮತ್ತು ಅದೇ ಯಥಾಸ್ಥಿತಿ ಹಾಗೆ ಮೊದಲು ಹೇಗಿತ್ತೋ ಹಾಗೆ ಆಗಿಬಿಡುತ್ತೆ. ಹಾಗಾಗಿ ನೀವು ಏನು ಮಾಡಿ, ಅದಕ್ಕೆ ಸಂಬಂಧಪಟ್ಟಂತೆ ಕುಳಿತು ಮಾತಾಡಿ, ಹಿರಿಯರನ್ನ ಕರೆಸಿ ಮಾತಾಡಿ, ಹಿರಿಯರ ಜೊತೆ ಕೂತ್ಕೊಂಡು ಮಾರ್ಗದರ್ಶನ ತೊಗೊಳ್ಳಿ. ಒಂದು ಅವಸರ ಮಾಡ್ಕೋಬೇಡಿ, ಅರ್ಜೆಂಟ್ ಯಾವುದಕ್ಕೂ ತೆಗೆದುಕೊಳ್ಳೋದು ಹೇಳಿ ನಿರ್ಧಾರನ ತಾಳ್ಮೆಯಿಂದ ಇದ್ದು ಯೋಚನೆ ಮಾಡಿ ಹಂತ ಹಂತವಾಗಿ ನೀವು ಯೋಚನೆ ಮಾಡಿ ಮುಂದುವರಿಸಿ. ಒಂದು ವೇಳೆ ನಿಮಗೆ ಇನ್ನೂ ಕಷ್ಟ ಪರಿಹಾರ ಆಗಿಲ್ಲ ಅಂತಂದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡೋಕ್ಕೆ ಮರಿಬೇಡಿ. ಜಾತಕದಲ್ಲಿ ಚೆನ್ನಾಗಿದ್ದರೆ ದೋಷಗಳು ಪರಿಹಾರ ಮಾಡೋಕ್ಕೆ ಸಾಕಷ್ಟು ಮಾರ್ಗಗಳು ಇದೆ ಅನ್ನೋದನ್ನು ನೀವು ಮನಗಂಡವರಿದ್ದೀರಿ, ನಿಮಗೆಲ್ಲ ಗೊತ್ತಿದೆ. ಆದರೂ ಕೂಡ ಒಂದು ನಿಮಗೆ ನಾನು ನೆನಪು ಮಾಡಿಕೊಡೋಕ್ಕೆ ಹೇಳ್ತೀನಿ. ಹಾಗಾಗಿ
ಚೆನ್ನಾಗಿ ನೆನಪು ಮಾಡಿಕೊಂಡು ತಾಳ್ಮೆ ಇಟ್ಕೊಂಡು ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿಕೊಂಡು ಎಲ್ಲರ ಜೊತೆ ಸೌಹಾರ್ದಯುತವಾಗಿ ಮಾತಾಡಿ. ನಿಮ್ಮ ದಾಂಪತ್ಯ ಸಮಸ್ಯೆ ಇರಲಿ, ಪಾರ್ಟ್ನರ್ಶಿಪ್ಪಲ್ಲಿ ನೀವು ಬಿಸ್ನೆಸ್ ಮಾಡ್ತಾಯಿದ್ರೆ ಅಲ್ಲೂ ಕೂಡ ನಷ್ಟ ಆಗುವ ಸಾಧ್ಯತೆ ಇದೆ, ಅದು ಕೂಡ ಸ್ಥಿತಿ ನೋಡ್ಕೋಬೇಕು. ನಿಮ್ಮ ಜೊತೆಗಿರೋರಾಗಲಿ ನೀವಾಗಲಿ ಒಬ್ಬರು ಜಾತಕದಲ್ಲಿ ತೊಂದರೆ ಇದ್ದರೆ ಇಬ್ಬರಿಗೂ ಕಷ್ಟಗಳು ಬರೋ ಸಾಧ್ಯತೆ ಇರುತ್ತೆ, ಅದನ್ನು ಕೂಡ ನೋಡಬೇಕು. ಮತ್ತು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಯಾರಾದರೂ ಇದ್ದರೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರಿಗೆ ಸ್ವಲ್ಪ ನಷ್ಟ ಆಗುವಂಥ ಸಾಧ್ಯತೆ ಇದೆ, ಹಾಗಾಗಿ ಅದು ಕೂಡ ಗಮನವಹಿಸೋದು ಭಾಳ ಮುಖ್ಯವಾದ ವಿಚಾರ. ಇನ್ನು ವಾಹನವನ್ನು ನೀವು ತೆಗೆದುಕೊಂಡು ಎಲ್ಲರೂ ಓಡಾಡ್ತಾ ಇದ್ದರೆ ವಾಹನದಲ್ಲಿ ಸ್ವಲ್ಪ ಬಿದ್ದು ಪೆಟ್ಟು ಮಾಡ್ಕೋಬೋದು, ಹುಷಾರಿಕೆ ಮಾಡ್ಕೋಬೇಕು. ಯಾಕೆಂತಂದರೆ ಸಪ್ತಮದಲ್ಲಿ ರಾಹು, ಅಷ್ಟಮದಲ್ಲಿ ಗುರು, ಷಷ್ಠದಲ್ಲಿ ಶನಿ, ಇವರೆಲ್ಲರೂ ಕೂಡ ಸ್ವಲ್ಪ ಮಟ್ಟಿಗೆ ನಿಮ್ಮ ಮೇಲೆ ದೃಷ್ಟಿಯನ್ನು ಇರ್ತಾರೆ. ಆ ಗ್ರಹಗಳು ನಿಮ್ಮ ಮೇಲೆ ಪೂರ್ಣ ಪ್ರಮಾಣದ ಒಂದು ಫಲವನ್ನು ಕೂಡ ಕೊಡುತ್ತೆ. ಶುಭ ಇರಲಿ ಅಶುಭ ಇರಲಿ ಕೊಡುತ್ತೆ. ಶುಭ ಕೊಟ್ಟರೆ ಭಾಳ ಖುಷಿ, ನಮಗೆ ತೊಂದರೆ ಆಗಬಾರ್ದು ಅನ್ನೋದೇ ನಮ್ಮ ಉದ್ದೇಶವಾಗಿದೆ. ಅದಕ್ಕೋಸ್ಕರನೇ ಒಂದು ಮಾರ್ಗದರ್ಶನವೂ ಕೂಡ ನಮ್ಮದು ಜ್ಯೋತಿಷ್ಯದ ಒಂದು ಮಾರ್ಗದರ್ಶನವೂ ಕೂಡ ಆಗಿರ್ತದೆ. ಹಾಗಾಗಿ ಭಾಳ ಜಾಗ್ರತೆ ವಹಿಸೋದು ಭಾಳ ಮುಖ್ಯ. ಉದ್ಯೋಗದಲ್ಲಿ ನಿಮಗೆ ಯಶಸ್ಸು ಕೀರ್ತಿ ಸಿಗಬೇಕು ಅಂತಂದರೆ ನೀವು ತುಂಬ ಪ್ರಯತ್ನ ಮಾಡ್ತಾ ಇದ್ದೀರಿ, ಕಷ್ಟಪಡ್ತಾ ಇದ್ದೀರಿ, ಸಾಕಷ್ಟು ಹೋರಾಟ ನಿಮ್ಮ ಜೀವನದಲ್ಲಿದೆ. ಆದರೂ ಕೂಡ ಯಾವಾಗಲೂ ಕೂಡ ಅದು ಮಾಡಿದ್ದು ಯಾವುದು ಕೈಗೆ ಹತ್ತಾ ಇಲ್ಲ. ಆದರೂ ಕೂಡ ನಿಮಗೆ ನಿಮ್ಮ ಪ್ರಯತ್ನ, ನಿಮ್ಮ ಛಲ ಭಾಳ ಮೆಚ್ಚುವಂಥದ್ದು. ಪ್ರಯತ್ನ ಛಲದಿಂದ ಪ್ರತಿಯೊಂದು ಮಾಡ್ತಾ ಇದ್ದೀರಿ. ಹಾಗೆ ಪುರುಷ ಪ್ರಯತ್ನ ಮುಖ್ಯವಾಗಿರ್ತಕ್ಕಂಥದ್ದು. ನಿಮ್ಮ ಪ್ರಯತ್ನ ಮಾಡಿ ನಿಮ್ಮ ಛಲವನ್ನು ಹಿಡಿದುಕೊಂಡು ಪ್ರತಿಯೊಂದನ್ನು ಕೂಡ ಹಠ ಹಿಡಿದು ಕೆಲಸ ಮಾಡ್ತಾ ಹೋಗಿ. ನಿಮಗೆ ನೀವು ಮಾತಲ್ಲಿ ಹೇಳೋದು ಬೇಕಾಗಿಲ್ಲ, ನಿಮ್ಮ ಕೆಲಸವೇ ನಿಮಗೆ ಉತ್ತರವನ್ನು ಕೊಡುತ್ತೆ. ನಿಮ್ಮ ಯಶಸ್ಸು ನಿಮ್ಮ ಜೀವನದಲ್ಲಿ ಖಂಡಿತ ಕಂಡು ಬರುತ್ತೆ. ಒಂದು ವೇಳೆ ನಿಮಗೇನಾದರೂ ಅಂತಹ ಕಷ್ಟಗಳಿದ್ದಾಗ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಾಜ್ಞರ ಮೊರೆಯನ್ನು ಹೋಗಿ ಗುರು ದರ್ಶನವನ್ನು ಮಾಡಿ, ಪೀಠಾಧಿಪತಿಗಳನ್ನು ದರ್ಶನವನ್ನು ಮಾಡಿ, ದತ್ತಾತ್ರೇಯ ಸ್ವಾಮಿಯನ್ನು ದರ್ಶನ ಮಾಡಿ, ಅದರಿಂದ ಎಷ್ಟೋ ಕಷ್ಟಗಳು ನಿಮಗೆ ಪರಿಹಾರ ಆಗುತ್ತೆ. ಸಾಧ್ಯ ಆದಷ್ಟು ದೇವರ ದರ್ಶನ, ದೇವರನ್ನು ನಂಬಿ ದೇವರ ಪ್ರಾರ್ಥನೆ ಮಾಡ್ಕೊಳ್ಳಿ, ಸ್ತೋತ್ರವನ್ನು ಮಾಡಿ, ಅದರಿಂದ ಎಷ್ಟೋ ಕಷ್ಟಗಳು ಪರಿಹಾರ ಆಗುತ್ತೆ. ನಿಮಗೆ ಆರ್ಥಿಕ ಸಂಕಷ್ಟ ಇದೆ, ಕೆಲವೊಂದಷ್ಟು ಮಾನಸಿಕ ತೊಂದರೆ ಇದೆ, ದಾಂಪತ್ಯದಲ್ಲಿ ತೊಂದರೆ ಇದೆ, ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರಿಗೆ ಅದರಲ್ಲಿ ತೊಂದರೆ ಇದೆ, ರಾಜಕೀಯ ವರ್ಗದವರಿಗೆ ಅವರಿಗೆ ತೊಂದರೆ ಇದೆ, ಆರೋಗ್ಯದಲ್ಲಿ ಕಿರಿಕಿರಿ ಮನಸ್ತಾಪ ಇದೆ, ಈ ಕೆಲಸದಲ್ಲಿ ಉದ್ಯೋಗದಲ್ಲಿ ತೊಂದರೆ ಇದೆ, ಎಲ್ಲ ತೊಂದರೆಗಳನ್ನು ಅನುಭವಿಸ್ಕೊಂಡು ಎಷ್ಟು ದಿನ ಅಂತ ಇರೋಕ್ಕಾಗತ್ತೆ. ಆವಾಗ ನಾವೊಂದು ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಒಂದು ಮಾರ್ಗವನ್ನು ಕಂಡುಕೊಳ್ಳಬೇಕಾಗಿದೆ. ಹಾಗಾಗಿ ಒಳ್ಳೆಯ ಮಾರ್ಗದರ್ಶಕರನ್ನು ನೋಡಿಕೊಂಡು ಒಳ್ಳೆಯ ನಿಮ್ಮ ಹಿತಚಿಂತಕರ ಜೊತೆ ಚಿಂತನೆಯನ್ನು ಮಾಡಿ, ವಿಮರ್ಶೆಯನ್ನು ಮಾಡಿ, ಸರಿಯಾದ ಮಾರ್ಗದರ್ಶನ ತೆಗೆದುಕೊಂಡು ನಿಮ್ಮ ಕಷ್ಟ ನಷ್ಟ ದುಃಖ ಎಲ್ಲವನ್ನು ಕೂಡ ಪರಿಹಾರ ಮಾಡಿಕೊಳ್ಳಿ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿರ್ತದೆ, ಲೇಖಕರಿಗೆ ಈ ಒಂದು ಸಮಯ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿರ್ತದೆ, ನ್ಯಾಯವಾದಿಗಳಿಗೆ ಚೆನ್ನಾಗಿರ್ತದೆ, ವೈದ್ಯರಿಗೆ ಚೆನ್ನಾಗಿರ್ತದೆ, ಮತ್ತು ಫಾರ್ಮಸಿಯಲ್ಲಿ ಕೆಲಸ ಮಾಡೋರಿಗೆ ಸ್ವಲ್ಪ ಅನಾನುಕೂಲ ಕೂಡ ಇರುತ್ತೆ. ಆದರೆ ಎಲ್ಲವೂ ಕೂಡ ಪ್ರಯತ್ನದಿಂದ ದೈವಾನುಗ್ರಹದಿಂದ ಎಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಯಾವುದೇ ಚಿಂತೆ ಬೇಡ, ದೇವರನ್ನು ನಂಬಿ, ದೇವರು ನಿಮ್ಮನ್ನು ಕೈ ಬಿಡೋದಿಲ್ಲ. ಯಾವಾಗಲೂ ಕೂಡ ಕಷ್ಟದಲ್ಲಿದ್ದಾಗ ದೇವರು ಕೈ ಹಿಡಿತಾರೆ ಅನ್ನೋಂಥದ್ದು ನಿಮ್ಮ ಅನುಭವಕ್ಕೆ ಬಂದಿದೆ. ಆದರೂ ಕೂಡ ನಿಮ್ಮ ಕಷ್ಟದಲ್ಲಿ ಇನ್ನೂ ಹೆಚ್ಚಿಗೆ ಇದ್ದರೆ ಅಲ್ಲಿರ್ತಕ್ಕಂತಹ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಜಾತಕ ಚೆನ್ನಾಗಿದ್ದ ದೋಷಗಳು ಪರಿಹಾರ ಆಗುತ್ತೆ. ಒಂದು ವೇಳೆ ಜಾತಕ ಕೆಟ್ಟದಿದ್ದಕ್ಕೆ ಎರಡರಷ್ಟು ಕಷ್ಟಗಳು ಬರ್ಬೋದು, ಆದರೂ ಕೂಡ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರವನ್ನು ಮಾಡ್ಕೊಳ್ಳಿ. ನಿಮ್ಮ ಕಷ್ಟ ನಷ್ಟ ದುಃಖ ಶೋಕಗಳಲ್ಲೂ ಪರಿಹಾರ ಆಗುತ್ತೆ. ಒಂದು ವೇಳೆ ಕಷ್ಟದಲ್ಲಿದ್ದರೆ ಅದಕ್ಕೆ ಹತ್ತಿರಲಿರತಕ್ಕಂತಹ ಒಂದು ಶ್ರೀರಾಮರ ದೇವಸ್ಥಾನಕ್ಕೆ ಹೋಗಿ ಶನಿವಾರ ದಿವಸ ಅರ್ಚನೆ ಮಾಡೋದ್ರಿಂದ ಕಷ್ಟಗಳಲ್ಲೂ ಪರಿಹಾರ ಹೊಂದಿ ಸುಖ ಸಮೃದ್ಧಿ ಎಲ್ಲವೂ ಕೂಡ ನಿಮ್ಮ ಮನೆಯಲ್ಲಿ ಮನಸ್ಸಿನಲ್ಲಿ ನೆಲೆಸುತ್ತೆ. ಶುಭವಾಗಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.